ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಿಲೇಟಿವ್ದು ಮದುವೆ ರಿಸೆಪ್ಷನ್ ಇತ್ತು. ಅದಕ್ಕೆ ನಾವು ಅಲ್ಲಿಗೆ ರಿಸೆಪ್ಷನ್ಗೆ ಹೋಗಿದ್ವಿ. ಅದ್ರದ್ದು ಲಾಗ್ನ ಹಾಕ್ತಾ ಇರೋದು. ಅಂದರೆ ಇದು ಮಂಗಳವಾರದ ಲಾಗು. ಮಂಗಳವಾರ ರಿಸೆಪ್ಷನ್ ಇತ್ತಲ್ಲ, ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿದ್ದು ರಿಸೆಪ್ಷನ್ ಲಾಗ್ ಇದು. ಅಲ್ಲಿ ನೋಡಿ ಎಲ್ಲರೂ ಅಂದರೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಎಲ್ರಿಗೂ ಕೂಡ ಬಂದಿದ್ದಾರೆ, ತುಂಬ ಜನನೂ ಕೂಡ ಬಂದಿದ್ದರು. ತುಂಬ ಚೆನ್ನಾಗಾಯಿತು ಮಾತ್ರ. ಮತ್ತು ಇದು ರಿಸೆಪ್ಷನ್ ಮಾತ್ರ ನೋಡಿ. ನನ್ನ ಮಗಳೂ ಕೂಡ ಓಡಾಡ್ತಾ ಇದ್ದಾಳೆ. ಮಗಳು ಜೊತೆಗೆ ಮಗ, ನಮ್ಮ ಅಕ್ಕನ ಮಗಳು, ನಮ್ಮ ಇನ್ನೊಬ್ಬರು ಹೊರಗಿತ್ತಿ ಅವರು ಕೂಡ ಇದ್ದಾರೆ. ಅಮ್ಮ, ಅಕ್ಕ ನೋಡಿ, ಅಕ್ಕ ನೋಡ್ತಾ ಇದ್ದೀರ, ನನ್ನ ಮಗಳು ಹಾಯ್ ಹೇಳ್ತಾ ಇದ್ದಾಳೆ. ಜೊತೆಗೆ ಅಕ್ಕ ಇದ್ದಾರೆ. ನಮ್ಮ ಅಕ್ಕ ನೋಡಿ, ಇವರು ನಮ್ಮ ಅಣ್ಣನ ಫ್ರೆಂಡ್. ಇವರು ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಜನ ಬಂದಿದ್ದರು ಮಾತ್ರ. ಅಮ್ಮವ್ರ ಚಿಕ್ಕಮ್ಮ, ಜೊತೆಗೆ ನಮ್ಮ ಅಮ್ಮನ ತಂಗಿಯವರು ಇಬ್ಬರು ಕೂಡ, ಅವರು ಕೂಡ ಇದ್ದಾರೆ. ಅಂದರೆ ಅವರು ಅಮ್ಮನೇ ಅವರು ಕೂಡ ಇದ್ದಾರೆ ನೋಡಿ. ನಮ್ಮ ಊರಿಗಿತ್ತು ಎರಡನೇ ಅಕ್ಕ ಇದ್ದಾರೆ, ಅವರು ಚಿಕ್ಕವರು, 4ನೇವರು. ಅವ್ರ ಮಗಳು ಮುಂದೆ ಕೂತಿರೋದು, ಅವ್ರ ಮಗಳು ಎಲ್ಲರೂ ಕೂಡ ಇದ್ದಾರೆ ನೋಡಿ. ಮದುವೆ ಜನಗಳು ತುಂಬ ಜನ ಬಂದಿದ್ದರು ಮಾತ್ರ. ಇವರೇ ನಮ್ಮ ಅಣ್ಣ ನೋಡಿ, ಎಲ್ರಿಗೂ ಪರಿಚಯ ಮಾಡ್ತಾಯಿದ್ದಾರೆ, ಎಲ್ರೂ ಮಾತಾಡಿಸ್ತಾ ಇದ್ದಾರೆ, ಇನ್ವೈಟ್ ಮಾಡ್ತಾ ಇದ್ದಾರೆ. ಬ್ಯುಸಿ ತುಂಬ ಅವರು. ನೋಡಿ ಎಲ್ಲ ಫುಲ್ಲು ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಅಂದರೆ ನಾವು ಬೆಂಗಳೂರಿಗೆ ಹೋಗೋವಾಗಂತೂ ಅಂದರೆ ತುಂಬ ರಶ್ ಆಯಿತು ಮಾತ್ರ. ತುಂಬ ಟ್ರಾಫಿಕ್ ಇತ್ತು ನೋಡಿ. ಎಲ್ಲ ತುಂಬ ಬಿಸಿಲು, ಸೆಕೆ ಹಂಗೂ. ನೋಡಿ ಅಮ್ಮನ ತಂಗಿಯವರು ಇವರಿಬ್ಬರು ಅಮ್ಮಂದಿರು. ಅವರು ಎರಡನೇ ಅಕ್ಕ, ಅವರು ಚಿಕ್ಕವರು, 4ನೇವರು ಹೊರಗಿತ್ತಿ ಅವರು ಕೂಡ. ಇವಳೇ ನನ್ನ ಮಗಳು, ಅವಳು ಇನ್ನೊಬ್ಬಳು ಇವ್ರ ಮಗಳು, ಚಿಕ್ಕವ್ರ ಮಗಳು. ಇವಳು ನಮ್ಮ ಎರಡನೇ ಅಕ್ಕನ ಮಗಳು. ಎಲ್ಲ ತುಂಬ ಜನ ನಮ್ಮ ರಿಲೇಟಿವ್ಸ್ ಎಲ್ಲ ಕೂಡ, ಎಲ್ಲರೂ ಕೂಡ ಇದ್ದರು. ಎಲ್ಲರ ಜೊತೆನೂ ಮಾತಾಡ್ಕೊಂಡಿದ್ವಿ. ತುಂಬ ಅಂದರೆ ನಮಗೂ ತುಂಬ ಖುಷಿ ಆಯಿತು ಮಾತ್ರ. ತುಂಬ ಚೆನ್ನಾಗಾಯಿತು ಫಂಕ್ಷನ್ನೂ ಕೂಡ. ಇವರೇ ಮದುವೆ ಹೆಣ್ಣು ಗಂಡು. ಇವರು ಇದೇ ರಿಸೆಪ್ಷನ್ನು. ನಮ್ಮ ಅಕ್ಕ ಇವರೇ, ತೋರಿಸೋದ್ನಲ್ಲ ಆವಾಗಲೇ, ಇವರೇನೆ. ನಮ್ಮ ಅಮ್ಮವ್ರ ಚಿಕ್ಕಮ್ಮನ ಸೊಸೆ ಎಲ್ಲರೂ ಕೂಡ ಇದ್ದರು. ತುಂಬ ಜನ ಬರ್ತಾನೆ ಇದ್ದರು ಮಾತ್ರ. ತುಂಬ ರಶ್ ಇತ್ತು, ತುಂಬ ಜನ ಬರ್ತಾಯಿದ್ರು. ನಾನಿರಲಿ ಅಂತ ಹೇಳಿ, ಅಂದರೆ ತುಂಬ ಖುಷಿ ಆಯ್ತಲ್ಲ, ಎಲ್ಲರೂ ಕೂಡ ಸಿಕ್ಕಿದ್ರು ನಮಗೂ. ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿಕೊಂಡು ಲಾಗ್ ಹಾಕೋಣ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಎಲ್ಲರೂ ಕೂಡ ವಿಡಿಯೋ ಯಾರು ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ಎಲ್ಲರೂ ವಿಡಿಯೋ ನೋಡಿ. ಯಾರ್ಯಾರಿದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಎಲ್ಲರನ್ನೂ ಕೂಡ ನೋಡಿ ನೀವು. ಮಕ್ಕಳು ಕೂಡ ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ. ಸಾಂಗ್ ಇತ್ತಲ್ಲ, ಹಾಗಾಗಿ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಯಾಕಂದರೆ ಕಾಪಿರೈಟ್ ಬರುತ್ತಲ್ಲ ಅಂತ. ಹಂಗಾಗಿ ಸಾಂಗ್ ಇತ್ತು, ಸಾಂಗ್ಗೆ ಗೊತ್ತಿರಬೇಕು, ಎಲ್ರಿಗೂ ಕೂಡ ಗೊತ್ತಿರೋದೇ ಇದು. ಸಾಂಗ್ ಇರೋದನ್ನು ಮ್ಯೂಟ್ ಮಾಡಲೇಬೇಕು. ಹಾಗಾಗಿ ಸಾಂಗ್ ಇತ್ತು, ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಮ್ಯೂಟ್ ಮಾಡಿ ಸ್ವಲ್ಪ ನಾನೇ ಸುಮ್ಮನೆ ವಾಯ್ಸ್ ಕೊಡ್ತಾಯಿದ್ದೀನಿ.
ತುಂಬ ಜನ ಬಂದಿದ್ದರು, ತುಂಬ ಮಕ್ಳುಗಳು ಕೂಡ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಫಂಕ್ಷನ್ನಲ್ಲೇ. ಎಲ್ಲ ಕಡೆ ವಿಡಿಯೋ ಹಿಡಿತಾ ಇದ್ದೀನಿ. ಎಲ್ಲ ತುಂಬ ಜನ ಬಂದಿದ್ರಲ್ಲ, ಅದರಲ್ಲಿ ಎಲ್ರಿಗೂ ಅಂದರೆ ನಮ್ಮ ರಿಲೇಟಿವ್ ಇವರ ಅಮ್ಮ ಇದ್ದಾರಲ್ಲ, ಅವರ ಮೊಮ್ಮಗಳು ಬಂದಿದ್ದರು, ಮಾತಾಡಿಸ್ತಾ ಇದ್ದಾರೆ ಅಜ್ಜಿಗೆ. ಅಮ್ಮನ ತಂಗಿಯವರ ಮಗಳು ಇವಳು, ಮೊಮ್ಮಗಳು. ಇದು ಫೋಟೋಶೂಟ್ಗದ್ದು ವಿಡಿಯೋ, ಹಂಗೆ ಸ್ವಲ್ಪ ಅದನ್ನು ಕೂಡ ವಿಡಿಯೋ ಇಟ್ಕೊಂಡೆ ಸ್ವಲ್ಪ. ಅಂದರೆ ಎಲ್ಲ ತುಂಬ ಚೆನ್ನಾಗಾಯ್ತು. ಅದಕ್ಕೆ ಹೋಗಿರ್ಲಿಲ್ವಲ್ಲ ಅರಿಶಿನ ಶಾಸ್ತ್ರಕ್ಕೆ, ನನ್ನ ಮಗಳು ಕೂಡ ಹೋಗಿದ್ಲು, ನಾನು ಹೋಗಿರಲಿಲ್ಲ. ಅದನ್ನು ಸ್ವಲ್ಪ ಸುಮ್ಮನೆ ಹಂಗೆ ವಿಡಿಯೋ ಅದರದ್ದು ಬರ್ತಾಯಿತ್ತಲ್ಲ, ಅದನ್ನು ಕೂಡ ಹಂಗೆ ಇಡ್ತಿದ್ದೀನಿ. ಜನ ಕ್ಯೂ ನೋಡಿ, ತುಂಬ ಫುಲ್ ಅಲ್ಲಿವರೆಗೂ ಕ್ಯೂ ಇತ್ತು. ಫಂಕ್ಷನ್ನು ಕೂಡ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಾಯಿತು. ಈ ಕಡೆ ಇಲ್ಲಿ ಮಾತಾಡ್ತಾಯಿದ್ರು, ಹಾಗಾಗಿ ನಾನು ಇಲ್ಲೂ ಕೂಡ ಒಂದು ವಿಡಿಯೋ ಇಟ್ಕೊಳ್ಳೋಣ ಅಂತ ಈ ಕಡೆಯೂ ಕೂಡ ಬಂದೆ. ಒಂದು ಸೈಡಲ್ಲಿ ಪಕ್ಕದಲ್ಲಿ ಮಾತಾಡ್ತಾಯಿದ್ರು. ಈಗ ನಾವು ಎಲ್ಲ ಒಂದು ಗ್ರೂಪು ಫೋಟೋ ಇಟ್ಕೊಂಡ್ವಿ. ಅಮ್ಮ ಇದ್ದಾರಲ್ಲ, ಅವರ ಮಗಳು, ಅಳಿಯಂದಿರು ಎಲ್ಲ ಕೂಡ ಒಂದು ಗ್ರೂಪ್, ಅವ್ರ ಮಕ್ಕಳು ಎಲ್ಲರೂ ಕೂಡ ಇದ್ದರು. ಎಲ್ಲ ಒಂದು ಗ್ರೂಪ್ ಫೋಟೋ ತೆಗ್ಸ್ಕೊಂಡು ನೋಡಿ. ಇವರು ಕೂಡ ಮಗಳು, ಅಕ್ಕ ನೋಡಿ, ಇವರು ಅವ್ರ ಮಕ್ಕಳು, ಇವರು ಅವರ ಯಜಮಾನ್ರು, ಅಣ್ಣ, ಇಬ್ಬರೂ ಅವರೂ. ಇವರು ಎಲ್ಲ ಕೂಡ ನಮ್ಮ ಅಕ್ಕಂದಿರು, ಅಣ್ಣಂದಿರು ಎಲ್ಲರೂ ಕೂಡ ಇದ್ದರು. ಲಾಸ್ಟು ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಅಲ್ಲೂ ಕೂಡ ಒಂದೊಂದೆಲ್ಲ ಫೋಟೋಗಳು ತಗೊಳ್ತಾಯಿದ್ರು. ಹೊರಗಡೆ ಹೋಗುವಾಗ ಈಚೆ ಎಲ್ಲ ಶೋ ಗಿಡಗಳು ಇಟ್ಟಿದ್ರಲ್ಲ, ಅಲ್ಲೆಲ್ಲ ನಿಂತ್ಕೊಂಡು ಮಕ್ಕಳೆಲ್ಲ ಫೋಟೋ ಹಿಡ್ಕೊಳ್ತಾಯಿದ್ರು. ಅಲ್ಲೂ ಕೂಡ ಸುಮ್ಮನೆ ಹಿಂಗೆ ಫೋಟೋ ಹಿಡ್ಕೊಂಡೆ. ನಾನು ಕೂಡ ಅಲ್ಲೂ ವಿಡಿಯೋ ಹಿಡ್ಕೊಂಡೆ ಸ್ವಲ್ಪ.
ನನ್ನ ಮಗಳು ವಿಡಿಯೋ ಹಿಡ್ಕೊಂಡಿದ್ಲು, ನಾವು ನಿಂತ್ಕೊಂಡಿದ್ವಿ ನೋಡಿ. ಈಗ ನನ್ನ ಮಗಳದ್ದು ನಾನು ವಿಡಿಯೋ ಹಿಡ್ಕೊಂಡಿದ್ದೀನಿ. ಅಂದರೆ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರಬೇಕಾದ್ರೆ ಮನೆಗೆ ಬರ್ತಿದ್ವಿ. ಅಂದರೆ ಅವಾಗ ನೋಡ್ಬೇಕು, ನಮ್ಮ ಮನೆಯಲ್ಲಿ ಕೂಡ ನಮ್ಮ ನಾಯಿ ಮರಿನ ಬಿಟ್ಟೋಗಿದ್ವಿ. ಅದಕ್ಕೆ ನಮ್ಮ ಮಗಳು ಪಾಪು ಅಂತಲೇ ಕರೀತಾಳೆ. ಅದು ಇವಾಗ ಹೆಂಗೆ ಆಡುತ್ತೆ ಅಂತ ನೋಡಬೇಕು. ಎಷ್ಟು ಅಂದರೆ ಮಿಸ್ ಮಾಡ್ಕೊಂಡಿತ್ತು ನಮ್ಮನ್ನೆಲ್ಲರೂ ಕೂಡ, ಎಲ್ಲರೂ ಅಷ್ಟು ಕುಣಿದಾಡುತ್ತೆ. ಅದನ್ನು ನೋಡಿ ಇವರಂತೆ ಹಂಗೆ ಕೊನೆಯಲ್ಲಿ ವೀಡಿಯೋ ಅದನ್ನು ಸ್ವಲ್ಪ ಸುಮ್ಮನೆ ಚಿಕ್ಕದಾಗಿ ಅದನ್ನೊಂದು ವೀಡಿಯೋ ಕೂಡ ಹಾಕಿದ್ದೀವಿ. ಅದು ಅಂದರೆ ತುಂಬ ಮಿಸ್ ಮಾಡ್ಕೊಂಡಿತ್ತು ನೋಡಿ. ಮಕ್ಕಳೆಲ್ಲ ಖುಷಿಯಿಂದ ಫೋಟೋ ತೆಕ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ಹಾಗೆ ವಿಡಿಯೋ ಇಟ್ಕೊಂಡೆ. ಲಾಸ್ಟ್ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ವಿಡಿಯೋ ಹೆಂಗೆಂಗೋ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಮನೆಗೆ ಬಂದ್ವಿ. ರಾತ್ರಿ ಅಲ್ಲೇ 1:30 ಆಗಿತ್ತು, ಮಧ್ಯರಾತ್ರಿ ಆಗಿತ್ತು. ಆದರೆ ತುಂಬ ಟ್ರಾಫಿಕ್ ಜಾಮ್ ಅಲ್ವಾ, ಹಾಗಾಗಿ ಲೇಟ್ ಆಯಿತು. ಅದು ನಮ್ಮ ವಾಯ್ಸ್ ಕೇಳಿಸ್ಕೊಂಡೇ ಬಡ್ಕೊಂಬಿಡ್ತು. ಅಂದರೆ ಒಳಗಡೆನೇ ಇನ್ನೂ ಡೋರ್ ತೆಗಿಯೋಕ್ಕೆ ಮುಂಚೆನೇ ಅಲ್ಲೇ ಡೋರ್ ಹತ್ರ ಬಂದು ನಿಂತಿತ್ತದು. ನೋಡ್ತಾ ಇದೆ ನೋಡಿ, ಸನ್ನೆಯಿಂದ ನೋಡ್ತಾ ಇದೆ. ಗೇಟ್ ಬೇಗ ತೆಗಿಯೋ ಅಷ್ಟರಲ್ಲಿ ಅಲ್ಲೇ ಲೇಟ್ ಆಯ್ತಾಗಿ ನಾವು ಬಸ್ ಹತ್ತದಾಗಿ ಬೆಂಗಳೂರಲ್ಲಿ ಅಲ್ಲೇ 11 ಕಾಲಾಗಿತ್ತು. ಅಲ್ಲೇ ಬಸ್ಸು ಹೊರಟಾಗೇ ನಾವು ಮನೆಗೆ ಬಂದಾಗೆ 1:30 ಆಗಿತ್ತು ಮಧ್ಯರಾತ್ರಿ. ಅದಕ್ಕೆ ಗೇಟ್ ಬೇಗ ಹಾಕಿದ್ರು. ಮಿಸ್ ಮಾಡ್ಕೊಂಡಿತ್ತು ಅಂದರೆ ಅಷ್ಟು ಮಿಸ್ ಮಾಡ್ಕೊಂಡಿತ್ತು. ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.